ನಾವು ದೇಶಕ್ಕಾಗಿ ಒಳ್ಳೇದು ಮಾಡಿದಕ್ಕೆ ಸಿಗ್ತಾ ಇರೋ ಅನ್ಯಾಯನ? ಲಾಲು ಪ್ರಸಾದ್ ಯಾದವ್ ಅವರಿಗೆ 11 ಜನ ಮಕ್ಕಳು. ಲಾಲು ಪ್ರಸಾದ್ ಯಾದವ್ ಅವರಿಗೆ ಯಾರ ಕೇಳಿದ್ರಂತೆ, ಅಲ್ಲ ಸರ್ ಇಡೀ ದೇಶ ಹೇಳ್ತಾ ಇದೆ ಆರ್ತಿಗೊಬ್ಬಳು ಮಗ ಕೀರ್ತಿಗೊಬ್ಬಳು ಮಗ ಸಾಕು ಅಂತ ಹೇಳಿ, ನೀವ್ ಯಾಕೆ 11 ಮಕ್ಕಳು ಅಂತ ಅಂದ್ರೆ ಕೇಳಿದಾಗ ಅವರು ತಮಾಷೆಗೆ ಹೇಳಿದ್ರಂತೆ, ನೋಡಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ, ಆಡಳಿತ ಪಕ್ಷ ಅವರು, ನಾವು ವಿರೋಧ ಪಕ್ಷ, ಅವ್ರು ಹೇಳ್ತಾರೆ 2 ಮಕ್ಕಳನ್ನು ಮಾಡಿ ಅಂತ ಹೇಳ್ತಾರೆ, ನಾವು ವಿರೋಧ ಪಕ್ಷ ಅಲ್ವಾ, ಅದನ್ನ ವಿರೋಧಿಸಬೇಕಲ್ವಾ, ಅದಕ್ಕೆ 11 ಮಾಡ್ತಾ ಇದೀವಿ ಅಂತ ಅವರು ಹಾಸ್ಯ ಚಟಾಕಿ. ಈಗ ಅದು ತೊಂದರೆ ಆಗ್ತಾ ಇದೆ ನಮಗೆ, ನಾವು ಕಡಿಮೆ ಮಾಡ್ಕೊಂಡ್ವಿ, ನಮಗೀಗ ಏನು ಲೋಕಸಭಾ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ದೇಶದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳು ನೇರ ಸಮರ ಸಾರ್ತಾ ಇದೆ. ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರ್ತಾ ಇದ್ದಾರೆ, ಉಳಿದ ರಾಜ್ಯಗಳು ಕೂಡ ಕೆಂಡ ಕಾರ್ತಾ ಇದೆ. ಯಾಕೆ ಈ ರಿಪೋರ್ಟ್ ನೋಡಿ. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे। श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा। ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಮಹಾಸಮರ. ಅಮಿತ್ ಶಾ ವಿರುದ್ಧ ರೊಚ್ಚಿಗೆದ್ದ ಸಿದ್ದರಾಮಯ್ಯ. ಸದ್ಯ ರಾಷ್ಟ್ರ ರಾಜಕಾರಣ, ಅದರಲ್ಲೂ ದಕ್ಷಿಣ ಭಾರತದ ರಾಜಕೀಯ ಪಡಸಾಲೆಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯ ವಿಷಯ ಗಿರುಕಿ ಹೊಡೆಯುತ್ತಿದೆ. ಒಬ್ಬರಲ್ಲ ಒಬ್ಬರು ನಾಯಕರು ಮಾತನಾಡುತ್ತಲೇ ಇದ್ದಾರೆ. 2026ರಲ್ಲಿ ಲೋಕಸಭಾ ಕ್ಷೇತ್ರಗಳು ಪುನರ್ ವಿಂಗಡಣೆಯಾಗಲಿದ್ದು ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ನಡೆಸಿದೆ. ಆದರೆ ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆಯ ಆಧಾರದಲ್ಲಿ ನಡೆಸಲು ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ ದಕ್ಷಿಣದ ರಾಜ್ಯಗಳಿಗೆ ಭಾರಿ ಅನ್ಯಾಯ ಆಗಲಿದ್ದು ಉತ್ತರದ ರಾಜ್ಯಗಳಿಗೆ ಭಾರಿ ಲಾಭ ಆಗಲಿದೆ. ಜನಸಂಖ್ಯೆಯನ್ನ ನಿಯಂತ್ರಿಸಿದ ಕಾರಣ ದಕ್ಷಿಣ ಭಾರತದ ರಾಜ್ಯಗಳು ಬೆಲೆ ತರಬೇಕಾದ ಪರಿಸ್ಥಿತಿ ಬಂದಿದೆ. ದಕ್ಷಿಣಕ್ಕೆ ಧೋಕಾ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ 28 ಕ್ಷೇತ್ರ ಹೊಂದಿರೋ ಕರ್ನಾಟಕದ 2 ಸೀಟ್ ಕಳೆದುಕೊಳ್ಳುತ್ತೆ. 39 ಸೀಟ್ ಇರೋ ತಮಿಳುನಾಡು 10 ಸೀಟ್ ಕಳೆದುಕೊಂಡು 29ಕ್ಕೆ ಬರುತ್ತೆ. ಆಂಧ್ರ ತೆಲಂಗಾಣ ಕ್ಷೇತ್ರಗಳು 42ರಿಂದ 37ಕ್ಕೆ ಕುಸಿಯಲಿವೆ. ಕೇರಳ 20ರಿಂದ 15ಕ್ಕೆ ಕುಸಿದ್ರೆ ಉತ್ತರ ಭಾರತದ ರಾಜ್ಯಗಳಾದ ಗುಜರಾತ್ 26ರಿಂದ 27ಕ್ಕೆ, ಮಧ್ಯಪ್ರದೇಶ 29ರಿಂದ 32ಕ್ಕೆ, ರಾಜಸ್ಥಾನ 25ರಿಂದ 31ಕ್ಕೆ, ಬಿಹಾರ 40ರಿಂದ 44ಕ್ಕೆ, ಉತ್ತರ ಪ್ರದೇಶ 80ರಿಂದ 93ಕ್ಕೆ ಹೆಚ್ಚಿಗೆಯಾಗಲಿದೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಪ್ರಚಾರದ ಭಾಗವಾಗಿ ಕ್ಷೇತ್ರ ಪುನರ್ ವಿಂಗಡಣೆ, ಹಿಂದಿ ಹೇರಿಕೆ ಚರ್ಚೆಗೆ ಬಂದಿವೆ. ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ದಕ್ಷಿಣ ಭಾರತದ ರಾಜ್ಯಗಳು ಯಾವುದೇ ಕ್ಷೇತ್ರಗಳನ್ನು ಕಳೆದುಕೊಳ್ಳಲ್ಲ ಎಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರವನ್ನ ನಾವು ನಂಬಲ್ಲ ಅಂತ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕನ್. ನೋಡಿ, ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ. ಮೋಸ್ಟ್ಲಿ ಕಡಿಮೆ ಆಗ್ಲಿಕ್ಕಿಲ್ವೇನೋ. ಇದು ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅಥವಾ ದಕ್ಷಿಣ ರಾಜ್ಯಗಳು ಕೊಡ್ತಾ ಇರುವಂತಹ ಅಂಕಿಅಂಶಗಳು ಅವರ ಲೆಕ್ಕಾಚಾರ ಪ್ರಕಾರ. ಯಾಕಂದ್ರೆ ನಾನು ನಿನ್ನೆ ಒಂದು ನಿಮ್ಗೆ ಕತೆ ಸ್ಟೋರಿ ಹೇಳಿದ್ದೆ, 3 ಲಕ್ಷಕ್ಕೆ, 5 ಲಕ್ಷಕ್ಕೆ, 10 ಲಕ್ಷಕ್ಕೆ. ಇದು 10 ಲಕ್ಷಕ್ಕೆ 10 ಲಕ್ಷದ 200 ಜನ, ಅದಕ್ಕೆ ಒಬ್ಬ ಎಂಪಿ ಅಂತ ಆಗಿರೋದು. ಈಗ 25 ಲಕ್ಷ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ 20-25 ಲಕ್ಷ ಆಗಿದೆ. ಈಗ ಅದನ್ನ ಮತ್ತೆ ಪುನರ್ ವಿಂಗಡಣೆ ಮಾಡಿ 15 ಲಕ್ಷಕ್ಕೇನೋ ಮಾಡಬಹುದು, ಅದು ಬೇರೆ ವಿಚಾರ. ಆದರೆ ನೀವು 28 ಇದ್ದದ್ದು ಓಕೆ, ಒಂದು 35 ಆಯ್ತು ಅಂತ ಇಟ್ಕೊಳ್ಳೋಣ, ಜಾಸ್ತಿ ಆಗಿ. ಆದ್ರೆ 80 ಇದ್ದ ಉತ್ತರ ಪ್ರದೇಶ 140 ಆಗತ್ತೆ ರೀ, 40 ಇದ್ದ ಬಿಹಾರ 80 ಆಗತ್ತೆ ರೀ. ನಾವು ಎಲ್ಲಿರ್ತೀವಿ ಆಮೇಲೆ? ನಮ್ದೇನು ಪವರ್ ಇರೋದಿಲ್ಲ. ನಾನು ಅದೇ ಹೇಳಿದೆ. ಈಗ ಇವತ್ತು ನೀವು ಹೇಳ್ಬೋದು ಯಾರು ಮೋಸ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಮೋಸ ಮಾಡ್ಲಿಕ್ಕಿಲ್ಲ, ನರೇಂದ್ರ ಮೋದಿ ಮೋಸ ಮಾಡ್ಲಿ, ಆ ಪ್ರಶ್ನೆ ಅಲ್ಲ. ದಯವಿಟ್ಟು ನೀವು ಆ ತರ ತಗೊಂಡು ಹೋಗ್ಬೇಡಿ ಇದನ್ನು. ಇನ್ ಫ್ಯೂಚರ್ ಇದನ್ನ ಮತ್ತೊಬ್ಬ ಬಂದ್ರೆ ನಮ್ಮ ಆತಂಕ ಅದು. ಹಾಗಿದ್ರೆ ನಾವು ಮಾಡಿ ತಪ್ಪಾಯ್ತಾ? ಅಂದುಕೊಂಡಂತೆ 2026ರಲ್ಲಿ ಪುನರ್ ವಿಂಗಡಣೆ ಆದರೆ ನಾವು ದೇಶಕ್ಕಾಗಿ ಒಳ್ಳೇದು ಮಾಡಿದಕ್ಕೆ ಸಿಗ್ತಾ ಇರೋ ಅನ್ಯಾಯನ? ಲಾಲು ಪ್ರಸಾದ್ ಯಾದವ್ ಅವರಿಗೆ 11 ಜನ ಮಕ್ಕಳು. ಲಾಲು ಪ್ರಸಾದ್ ಯಾದವ್ ಅವರಿಗೆ ಯಾರ ಕೇಳಿದ್ರಂತೆ, ಅಲ್ಲ ಸರ್ ಇಡೀ ದೇಶ ಹೇಳ್ತಾ ಇದೆ ಆರ್ತಿಗೊಬ್ಬಳು ಮಗ ಕೀರ್ತಿಗೊಬ್ಬಳು ಮಗ ಸಾಕು ಅಂತ ಹೇಳಿ, ನೀವ್ ಯಾಕೆ 11 ಮಕ್ಕಳು ಅಂತ ಅಂದ್ರೆ ಕೇಳಿದಾಗ ಅವರು ತಮಾಷೆಗೆ ಹೇಳಿದ್ರಂತೆ, ನೋಡಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ,
ಆಡಳಿತ ಪಕ್ಷ ಅವರು, ನಾವು ವಿರೋಧ ಪಕ್ಷ. ಅವ್ರು ಹೇಳ್ತಾರೆ 2 ಮಕ್ಕಳನ್ನು ಮಾಡಿ ಅಂತ ಹೇಳ್ತಾರೆ. ನಾವು ವಿರೋಧ ಪಕ್ಷ ಅಲ್ವಾ, ಅದನ್ನ ವಿರೋಧಿಸಬೇಕಲ್ವಾ, ಅದಕ್ಕೆ 11 ಮಾಡ್ತಾ ಇದೀವಿ ಅಂತ ಅವರು ಹಾಸ್ಯ ಚಟಾಕಿ. ಈಗ ಅದು ತೊಂದರೆ ಆಗ್ತಾ ಇದೆ ನಮಗೆ. ನಾವು ಕಡಿಮೆ ಮಾಡ್ಕೊಂಡ್ವಿ, ನಮಗೀಗ ಏನು ಲೋಕಸಭಾ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ದೇಶದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳು ನೇರ ಸಮರ ಸಾರ್ತಾ ಇದೆ. ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರ್ತಾ ಇದ್ದಾರೆ, ಉಳಿದ ರಾಜ್ಯಗಳು ಕೂಡ ಕೆಂಡ ಕಾರ್ತಾ ಇದೆ. ಯಾಕೆ ಈ ರಿಪೋರ್ಟ್ ನೋಡಿ. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಮಹಾಸಮರ. ಅಮಿತ್ ಶಾ ವಿರುದ್ಧ ರೊಚ್ಚಿಗೆದ್ದ ಸಿದ್ದರಾಮಯ್ಯ. ಸದ್ಯ ರಾಷ್ಟ್ರ ರಾಜಕಾರಣ, ಅದರಲ್ಲೂ ದಕ್ಷಿಣ ಭಾರತದ ರಾಜಕೀಯ ಪಡಸಾಲೆಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯ ವಿಷಯ ಗಿರುಕಿ ಹೊಡೆಯುತ್ತಿದೆ. ಒಬ್ಬರಲ್ಲ ಒಬ್ಬರು ನಾಯಕರು ಮಾತನಾಡುತ್ತಲೇ ಇದ್ದಾರೆ. 2026ರಲ್ಲಿ ಲೋಕಸಭಾ ಕ್ಷೇತ್ರಗಳು ಪುನರ್ ವಿಂಗಡಣೆಯಾಗಲಿದ್ದು, ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ನಡೆಸಿದೆ. ಆದರೆ ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆಯ ಆಧಾರದಲ್ಲಿ ನಡೆಸಲು ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ ದಕ್ಷಿಣದ ರಾಜ್ಯಗಳಿಗೆ ಭಾರಿ ಅನ್ಯಾಯ ಆಗಲಿದ್ದು, ಉತ್ತರದ ರಾಜ್ಯಗಳಿಗೆ ಭಾರಿ ಲಾಭ ಆಗಲಿದೆ. ಜನಸಂಖ್ಯೆಯನ್ನ ನಿಯಂತ್ರಿಸಿದ ಕಾರಣ ದಕ್ಷಿಣ ಭಾರತದ ರಾಜ್ಯಗಳು ಬೆಲೆ ತರಬೇಕಾದ ಪರಿಸ್ಥಿತಿ ಬಂದಿದೆ. ದಕ್ಷಿಣಕ್ಕೆ ಧೋಕ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ 28 ಕ್ಷೇತ್ರ ಹೊಂದಿರೋ ಕರ್ನಾಟಕದ 2 ಸೀಟ್ ಕಳೆದುಕೊಳ್ಳುತ್ತೆ. 39 ಸೀಟ್ ಇರೋ ತಮಿಳುನಾಡು 10 ಸೀಟ್ ಕಳೆದುಕೊಂಡು 29ಕ್ಕೆ ಬರುತ್ತೆ. ಆಂಧ್ರ, ತೆಲಂಗಾಣ ಕ್ಷೇತ್ರಗಳು 42ರಿಂದ 37ಕ್ಕೆ ಕುಸಿಯಲಿವೆ. ಕೇರಳ 20ರಿಂದ 15ಕ್ಕೆ ಕುಸಿದ್ರೆ, ಉತ್ತರ ಭಾರತದ ರಾಜ್ಯಗಳಾದ ಗುಜರಾತ್ 26ರಿಂದ 27ಕ್ಕೆ, ಮಧ್ಯಪ್ರದೇಶ 29ರಿಂದ 32ಕ್ಕೆ, ರಾಜಸ್ಥಾನ 25ರಿಂದ 31ಕ್ಕೆ, ಬಿಹಾರ 40ರಿಂದ 44ಕ್ಕೆ, ಉತ್ತರ ಪ್ರದೇಶ 80ರಿಂದ 93ಕ್ಕೆ ಹೆಚ್ಚಿಗೆಯಾಗಲಿದೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಪ್ರಚಾರದ ಭಾಗವಾಗಿ ಕ್ಷೇತ್ರ ಪುನರ್ ವಿಂಗಡಣೆ, ಹಿಂದಿ ಹೇರಿಕೆ ಚರ್ಚೆಗೆ ಬಂದಿವೆ. ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ದಕ್ಷಿಣ ಭಾರತದ ರಾಜ್ಯಗಳು ಯಾವುದೇ ಕ್ಷೇತ್ರಗಳನ್ನು ಕಳೆದುಕೊಳ್ಳಲ್ಲ ಎಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರವನ್ನ ನಾವು ನಂಬಲ್ಲ ಅಂತ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕನ್. ನೋಡಿ, ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ. ಮೋಸ್ಟ್ಲಿ ಕಡಿಮೆ ಆಗ್ಲಿಕ್ಕಿಲ್ವೇನೋ. ಇದು ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅಥವಾ ದಕ್ಷಿಣ ರಾಜ್ಯಗಳು ಕೊಡ್ತಾ ಇರುವಂತಹ ಅಂಕಿಅಂಶಗಳು, ಅವರ ಲೆಕ್ಕಾಚಾರ ಪ್ರಕಾರ. ಯಾಕಂದ್ರೆ ನಾನು ನಿನ್ನೆ ಒಂದು ನಿಮಗೆ ಕತೆ ಸ್ಟೋರಿ ಹೇಳಿದ್ದೆ. 3 ಲಕ್ಷಕ್ಕೆ, 5 ಲಕ್ಷಕ್ಕೆ, 10 ಲಕ್ಷಕ್ಕೆ. ಇದು 10 ಲಕ್ಷಕ್ಕೆ 10 ಲಕ್ಷದ 200 ಜನ, ಅದಕ್ಕೆ ಒಬ್ಬ ಎಂಪಿ ಅಂತ ಆಗಿರೋದು. ಈಗ 25 ಲಕ್ಷ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ 20-25 ಲಕ್ಷ ಆಗಿದೆ. ಈಗ ಅದನ್ನ ಮತ್ತೆ ಪುನರ್ ವಿಂಗಡಣೆ ಮಾಡಿ 15 ಲಕ್ಷಕ್ಕೆ ಮಾಡಬಹುದು, ಅದು ಬೇರೆ ವಿಚಾರ. ಆದರೆ ನೀವು 28 ಇದ್ದದ್ದು ಓಕೆ, ಒಂದು 35 ಆಯ್ತು ಅಂತ ಇಟ್ಕೊಳ್ಳೋಣ, ಜಾಸ್ತಿ ಆಯ್ತು. ಆದ್ರೆ 80 ಇದ್ದ ಉತ್ತರ ಪ್ರದೇಶ 140 ಆಗತ್ತೆ ರೀ, 40 ಇದ್ದ ಬಿಹಾರ 80 ಆಗತ್ತೆ ರೀ. ನಾವು ಎಲ್ಲಿರ್ತೀವಿ ಆಮೇಲೆ? ನಮ್ದೇನು ಪವರ್ ಇರೋದಿಲ್ಲ. ನಾನು ಅದೇ ಹೇಳಿದೆ. ಈಗ ಇವತ್ತು ನೀವು ಹೇಳ್ಬೋದು, ಯಾರು ಮೋಸ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಮೋಸ ಮಾಡ್ಲಿಕ್ಕಿಲ್ಲ, ನರೇಂದ್ರ ಮೋದಿ ಮೋಸ ಮಾಡ್ಲಿ, ಆ ಪ್ರಶ್ನೆ ಅಲ್ಲ. ದಯವಿಟ್ಟು ನೀವು ಆ ತರ ತಗೊಂಡು ಹೋಗ್ಬೇಡಿ ಇದನ್ನು. ಇನ್ ಫ್ಯೂಚರ್ ಇದನ್ನ ಮತ್ತೊಬ್ಬ ಬಂದ್ರೆ ನಮ್ಮ ಆತಂಕ ಅದು. ಹಾಗಿದ್ರೆ ನಾವು ಮಾಡಿ ತಪ್ಪಾಯ್ತಾ? ಅಂದುಕೊಂಡಂತೆ 2026ರಲ್ಲಿ ಪುನರ್ವಿಂಗಡಣೆಯಾದರೆ ಅವು ದೇಶಕ್ಕಾಗಿ ಒಳ್ಳೇದು ಮಾಡಿದಕ್ಕೆ ಸಿಗ್ತಾ ಇರುವ ಅನ್ಯಾಯನ? ಲಾಲು ಪ್ರಸಾದ್ ಯಾದವ್ ಅವರಿಗೆ 11 ಜನ ಮಕ್ಕಳು. ಲಾಲು ಪ್ರಸಾದ್ ಯಾದವ್ ಅವರಿಗೆ ಯಾರೋ ಕೇಳಿದ್ರಂತೆ, ಅಲ್ಲ ಸರ್, ಇಡೀ ದೇಶ ಹೇಳ್ತಾ ಇದೆ ಆರ್ತಿಗೊಬ್ಬಳು ಮಗ, ಕೀರ್ತಿಗೊಬ್ಬಳು ಮಗ ಸಾಕು ಅಂತ ಹೇಳಿ, ನೀವ್ ಯಾಕೆ 11 ಮಕ್ಕಳು ಅಂತ ಅಂದ್ರೆ ಕೇಳಿದಾಗ ಅವರು ತಮಾಷೆಗೆ ಹೇಳಿದ್ರಂತೆ, ನೋಡಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ, ಆಡಳಿತ ಪಕ್ಷ ಅವರು, ನಾವು ವಿರೋಧ ಪಕ್ಷ. ಅವ್ರು ಹೇಳ್ತಾರೆ 2 ಮಕ್ಕಳನ್ನು ಮಾಡಿ ಅಂತ ಹೇಳ್ತಾರೆ. ನಾವು ವಿರೋಧ ಪಕ್ಷ ಅಲ್ವಾ, ಅದನ್ನ ವಿರೋಧಿಸಬೇಕಲ್ವಾ, ಅದಕ್ಕೆ 11 ಮಾಡ್ತಾ ಇದೀವಿ ಅಂತ ಅವರು ಹಾಸ್ಯ ಚಟಾಕಿ. ಈಗ ಅದು ತೊಂದರೆ ಆಗ್ತಾ ಇದೆ ನಮಗೆ. ನಾವು ಕಡಿಮೆ ಮಾಡ್ಕೊಂಡ್ವಿ, ನಮಗೀಗ ಏನು ಲೋಕಸಭಾ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ದೇಶದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳು ನೇರ ಸಮರ ಸಾರ್ತಾ ಇದೆ.
ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರ್ತಾ ಇದ್ದಾರೆ, ಉಳಿದ ರಾಜ್ಯಗಳು ಕೂಡ ಕೆಂಡ ಕಾರ್ತಾ ಇದೆ. ಯಾಕೆ ಈ ರಿಪೋರ್ಟ್ ನೋಡಿ. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಮಹಾಸಮರ. ಅಮಿತ್ ಶಾ ವಿರುದ್ಧ ರೊಚ್ಚಿಗೆದ್ದ ಸಿದ್ದರಾಮಯ್ಯ. ಸದ್ಯ ರಾಷ್ಟ್ರ ರಾಜಕಾರಣ, ಅದರಲ್ಲೂ ದಕ್ಷಿಣ ಭಾರತದ ರಾಜಕೀಯ ಪಡಸಾಲೆಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯ ವಿಷಯ ಗಿರುಕಿ ಹೊಡೆಯುತ್ತಿದೆ. ಒಬ್ಬರಲ್ಲ ಒಬ್ಬರು ನಾಯಕರು ಮಾತನಾಡುತ್ತಲೇ ಇದ್ದಾರೆ. 2026ರಲ್ಲಿ ಲೋಕಸಭಾ ಕ್ಷೇತ್ರಗಳು ಪುನರ್ ವಿಂಗಡಣೆಯಾಗಲಿದ್ದು ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನು ನಡೆಸಿದೆ. ಆದರೆ ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆಯ ಆಧಾರದಲ್ಲಿ ನಡೆಸಲು ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ ದಕ್ಷಿಣದ ರಾಜ್ಯಗಳಿಗೆ ಭಾರಿ ಅನ್ಯಾಯ ಆಗಲಿದ್ದು ಉತ್ತರದ ರಾಜ್ಯಗಳಿಗೆ ಭಾರಿ ಲಾಭ ಆಗಲಿದೆ. ಜನಸಂಖ್ಯೆಯನ್ನ ನಿಯಂತ್ರಿಸಿದ ಕಾರಣ ದಕ್ಷಿಣ ಭಾರತದ ರಾಜ್ಯಗಳು ಬೆಲೆ ತೆರಬೇಕಾದ ಪರಿಸ್ಥಿತಿ ಬಂದಿದೆ. ದಕ್ಷಿಣಕ್ಕೆ ಧೋಖ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ 28 ಕ್ಷೇತ್ರ ಹೊಂದಿರೋ ಕರ್ನಾಟಕದ 2 ಸೀಟ್ ಕಳೆದುಕೊಳ್ಳುತ್ತೆ. 39 ಸೀಟ್ ಇರೋ ತಮಿಳುನಾಡು 10 ಸೀಟ್ ಕಳೆದುಕೊಂಡು 29ಕ್ಕೆ ಬರುತ್ತೆ. ಆಂಧ್ರ, ತೆಲಂಗಾಣ ಕ್ಷೇತ್ರಗಳು 42ರಿಂದ 37ಕ್ಕೆ ಕುಸಿಯಲಿವೆ. ಕೇರಳ 20ರಿಂದ 15ಕ್ಕೆ ಕುಸಿದ್ರೆ ಉತ್ತರ ಭಾರತದ ರಾಜ್ಯಗಳಾದ ಗುಜರಾತ್ 26ರಿಂದ 27ಕ್ಕೆ, ಮಧ್ಯಪ್ರದೇಶ 29ರಿಂದ 32ಕ್ಕೆ, ರಾಜಸ್ಥಾನ 25ರಿಂದ 31ಕ್ಕೆ, ಬಿಹಾರ 40ರಿಂದ 44ಕ್ಕೆ, ಉತ್ತರ ಪ್ರದೇಶ 80ರಿಂದ 93ಕ್ಕೆ ಹೆಚ್ಚಿಗೆಯಾಗಲಿದೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಪ್ರಚಾರದ ಭಾಗವಾಗಿ ಕ್ಷೇತ್ರ ಪುನರ್ ವಿಂಗಡಣೆ, ಹಿಂದಿ ಹೇರಿಕೆ ಚರ್ಚೆಗೆ ಬಂದಿವೆ. ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ದಕ್ಷಿಣ ಭಾರತದ ರಾಜ್ಯಗಳು ಯಾವುದೇ ಕ್ಷೇತ್ರಗಳನ್ನು ಕಳೆದುಕೊಳ್ಳಲ್ಲ ಎಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರವನ್ನು ನಾವು ನಂಬಲ್ಲ ಅಂತ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕನ್. ನೋಡಿ, ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ. ಮೋಸ್ಟ್ಲಿ ಕಡಿಮೆ ಆಗ್ಲಿಕ್ಕಿಲ್ವೇನೋ. ಇದು ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅಥವಾ ದಕ್ಷಿಣ ರಾಜ್ಯಗಳು ಕೊಡ್ತಾ ಇರುವಂತಹ ಅಂಕಿಅಂಶಗಳು, ಅವರ ಲೆಕ್ಕಾಚಾರ ಪ್ರಕಾರ. ಯಾಕಂದ್ರೆ ನಾನು ನಿನ್ನೆ ಒಂದು ನಿಮಗೆ ಕತೆ ಸ್ಟೋರಿ ಹೇಳಿದ್ದೆ. 3 ಲಕ್ಷಕ್ಕೆ, 5 ಲಕ್ಷಕ್ಕೆ, 10 ಲಕ್ಷಕ್ಕೆ. ಇದು 10 ಲಕ್ಷಕ್ಕೆ 10 ಲಕ್ಷದ 200 ಜನ, ಅದಕ್ಕೆ ಒಬ್ಬ ಎಂಪಿ ಅಂತ ಆಗಿರೋದು. ಈಗ 25 ಲಕ್ಷ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ 20-25 ಲಕ್ಷ ಆಗಿದೆ. ಈಗ ಅದನ್ನ ಮತ್ತೆ ಪುನರ್ ವಿಂಗಡಣೆ ಮಾಡಿ 15 ಲಕ್ಷಕ್ಕೆ ಮಾಡಬಹುದು, ಅದು ಬೇರೆ ವಿಚಾರ. ಆದರೆ ನೀವು 28 ಇದ್ದದ್ದು ಓಕೆ, ಒಂದು 35 ಆಯ್ತು ಅಂತ ಇಟ್ಕೊಳ್ಳೋಣ, ಜಾಸ್ತಿ ಆಯ್ತು. ಆದರೆ 80 ಇದ್ದ ಉತ್ತರ ಪ್ರದೇಶ 140 ಆಗತ್ತೆ ರೀ, 40 ಇದ್ದ ಬಿಹಾರ 80 ಆಗತ್ತೆ ರೀ. ನಾವು ಎಲ್ಲಿರ್ತೀವಿ ಆಮೇಲೆ? ನಮ್ದೇನು ಪವರ್ ಇರೋದಿಲ್ಲ. ನಾನು ಅದೇ ಹೇಳಿದೆ. ಈಗ ಇವತ್ತು ನೀವು ಹೇಳ್ಬೋದು ಯಾರು ಮೋಸ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಮೋಸ ಮಾಡ್ಲಿಕ್ಕಿಲ್ಲ, ನರೇಂದ್ರ ಮೋದಿ ಮೋಸ ಮಾಡ್ಲಿ, ಆ ಪ್ರಶ್ನೆ ಅಲ್ಲ. ದಯವಿಟ್ಟು ನೀವು ಆ ಥರ ತಗೊಂಡು ಹೋಗ್ಬಿಡಿ ಇದನ್ನು. ಇನ್ ಫ್ಯೂಚರ್ ಇದನ್ನ ಮತ್ತೊಬ್ಬ ಬಂದ್ರೆ ನಮ್ಮ ಆತಂಕ ಅದು. ಹಾಗಿದ್ರೆ ನಾವು ಮಾಡಿ ತಪ್ಪಾಯ್ತಾ ಅಂದುಕೊಂಡಂತ